ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಪಟ ಅಪ್ಡೇಟ್ಸ್ಗೆ ಬೇಗ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ ಮಗ. 3 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಮಾಡ್ಬಿಟ್ರೆ ನಿನ್ಸ್ಬಿಟ್ಟಿದ್ರೆ ಅಷ್ಟೇ ಸಾಕ, ಮಾಡೋಣ ನಿನ್ನ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಮೊದಲನೇ ಅಪ್ಡೇಟು, ಆಕಾಶ್ ಚೋಪ್ರಾ ಅವರು ನಮ್ಮ RCBಗೆ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ ಮಗ. ಆಕ್ಷನಲ್ಲಿ ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿರೋ ಮಾಡಲ್ವೋ ಗೊತ್ತಿಲ್ಲ, ನಿಮಗೆ ಈ ಪ್ಲೇಯರ್ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ನನಗೆ ಅನ್ನಿಸ್ತಾ ಇದೆ ಈ ಪ್ಲೇಯರ್ ನಿಮಗೆ ಬೇಕು ಅಂತ. ಅದೇ ಯಾವ ಪ್ಲೇಯರ್ ಅಂದ್ರೆ ರಿಷಬ್ ಪಂತ್ನ ಅಗತ್ಯತೆ RCBಗೆ ಇದೆಯಂತೆ. ನಾವೇನೋ ಬೇರೆ ಗುಂಗಲ್ಲಿದ್ದೀವಿ, ಇವ್ರು ಬಂದ್ಬಿಟ್ಟು ಕಿವಿಗೆ ಚುಚ್ಚಾರಲ್ಲ ಗುರು, ಈ ಪ್ಲೇಯರ್ನ ತಗೊಳ್ಳಿ ಅಂತ. ನಾವು KL ರಾಹುಲ್ನ ತಗೋಣ ಗುಂಗಲ್ ಇದ್ದೀವಿ, ಇವ್ರು ನೋಡ್ರಿ ರಿಷಬ್ ಪಂತ್ ತಗೊಳ್ಳಿ ಅದು ಇದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಬಟ್ ನಮ್ಮ RCBಗೆ ನನ್ನ ಪ್ರಕಾರ KL ರಾಹುಲ್ ಫಸ್ಟ್ ಪ್ರಿಫರೆನ್ಸ್ ಇರ್ತಾರೆ ರಿಷಬ್ ಪಂತಿಗೆ. ರಿಷಬ್ ಪಂತಿಗೆ ಬೇರೆ ಫ್ರಾಂಚೈಸ್ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ RCB ರಿಷಬ್ ಪಂತ್ನ 25 ಕೋಟಿ ಆದರೂ ಬಿಡಬಾರ್ದಂತೆ ಗುರು. 25 ಕೋಟಿವರೆಗೂ ಕೂಡ ಬಿಡ್ ಮಾಡಬೇಕಂತೆ. 25 ಕೋಟಿ ಆದ್ಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು 25 ಕೋಟಿವರೆಗೂ ಬಿಡಂಗಿಲ್ಲ ಗುರು ಅಂತ ಹೇಳಿದ್ದಾರೆ. ಸೊ ನೋಡೋಣ ಅಮ್ಮ ಯಾರನ್ನ ಟಾರ್ಗೆಟ್ ಮಾಡುತ್ತೆ ನಮ್ಮ RCB ಅಂತ. ನಮ್ಮ RCB ಫ್ಯಾನ್ಸ್ಗಳೆಲ್ಲ ಜೋರಾಗಿ ಕನ್ಸ್ಕೊಳ್ತಾ ಇದ್ದಾರೆ, KL ರಾಹುಲ್ನ ಎತ್ತಾಕಂತಾರೆ ನಮ್ಮ RCB ಅಂತ. ನಮ್ಮ RCB ಪಂತಿಂದ ಹೋಯ್ತು ಅಂದ್ರೆ ಎಲ್ಲಾರು ಸೈಕ್ ಆಗ್ತಾರೆ. ಅಪ್ಡೇಟ್ ಬಟ್ಟು ನಮ್ಮ ಹತ್ರ RTM ಕಾರ್ಡ್ ಇದೆ ಗುರು, ಗ್ಲೆನ್ ಮ್ಯಾಕ್ಸ್ವೆಲ್ ತಗೊಳ್ಳೋದಿಕ್ಕೆ. ನೋಡಿ ಆಕ್ಷನ್ ಇನ್ನೊಂದು ಸ್ವಲ್ಪ ದಿನ ಇದೆ. ಗ್ಲೆನ್ ಮ್ಯಾಕ್ಸ್ವೆಲ್ ಇವಾಗ ಫಾರ್ಮಿಗೆ ಬಂದಿದ್ದಾರೆ ಮಗ. ಪಾಕಿಸ್ತಾನದ ಮೇಲೆ 19 ಬಾಲಿಗೆ 43 ಹೊಡೆದಿದ್ದಾರೆ. ಹಾರಿಸ್ ಟ್ರೋಫಿಗೆ 8 ಬಾಲಿಗೆ 18 ನಾಯಿಗೆ ಹೊಡೆದಂಗೆ ಹೊಡೆದ್ರೆ. ಶಾಹಿನ್ ಶಾ ಅಫ್ರಿದಿನ್ ಕೂಡ ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ. ನಸೀಮ್ ಶಾಗೂ ಕೂಡ ಇಕ್ಕಿದ್ದಾರೆ. ರಿವರ್ಸ್ ಸ್ವೀಪ್ ಎಲ್ಲ ಚೆನ್ನಾಗಿ ಚಚ್ಚಿದ್ದಾರೆ. ಸೊ ಆದ್ದರಿಂದ ನಮ್ಮ RCB ಮತ್ತೆ ಏನಾದರೂ ಇವ್ರನ್ನ ಬೈಬ್ಯಾಕ್ ಮಾಡ್ಕೊಳ್ಳುತ್ತಾ, RTM ಕಾರ್ಡ್ ಯುಟಿಲೈಸ್ ಮಾಡುತ್ತಾ, ಇವ್ರ ಮೇಲೆ ರಿಟೈನ್ ಮಾಡ್ಕೊಳ್ಳುತ್ತಾ ಅನ್ನೋದು ಒಂದು ಕ್ವೆಶನು. ಆ್ಯಂಡ್ ಅವರು ಹೇಳಿದ್ದಾರೆ RCBದು ನಂದು ಅಧ್ಯಾಯ ಮುಗಿದೋಗ್ಬಿಟ್ಟಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಇನ್ನೂ ಪೆಂಡಿಂಗ್ ಇದೆ, ವೆಯ್ಟ್ ಮಾಡೋಣ, ಹೋಪ್ ಫಾರ್ ದ ಬೆಸ್ಟ್. ನಾನು RCBಗೆ ಆಡಬೇಕು ಮತ್ತೆ ಅಂತ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ ಅನ್ನೋ ಥರ ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ RCB ಇದ್ರ ಬಗ್ಗೆ ಯಾವುದೇ ಈಚೆ ಕಡೆ ಮಾಹಿತಿ ಬಿಟ್ಟಿಲ್ಲ, ಇವ್ರನ್ನ ತೊಗೊತೀವಿ ಅನ್ನೋ ರಿಲೇಟೆಡು. ಇನ್ನು KL ರಾಹುಲ್ನ ತಗೊಳ್ಳೋ ರಿಲೇಟೆಡು ಸಿಕ್ಕಾಪಟ್ಟೆ ಹಿಂಟ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಮ್ಯಾಕ್ಸ್ಮೆಲ್ಲ ಬೈಬ್ಯಾಕ್ ಮಾಡ್ಕೊತೀವಿ ಅನ್ನೋ ರಿಲೇಟೆಡ್ ಯಾವುದೇ ಈಚೆ ಕಡೆ ಒಂದು ಚಿಕ್ಕ ಹಿಂಟು ಕೂಡ ಇಲ್ಲ. ಸೊ ನೋಡೋಣ ಅದೇನಾಗುತ್ತೆ ಆಕ್ಷನಲ್ಲಿ ಅಂತ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಅಂತ ಹೇಳಬೇಕು. ನೋಡಿ ರೀಸೆಂಟಾಗಿ ಆಕ್ಷನ್ಗಿನ ಮುಂಚೆ ಈ ಥರ ಪರ್ಫಾರ್ಮೆನ್ಸ್ಗಳು ಬಂತು ಅಂದರೆ, ಇವಾಗ ರೀಸೆಂಟಾಗಿ ಸೌತ್ ಆಫ್ರಿಕಾ ಸೀರೀಸಲ್ಲೂ ಅಷ್ಟೇ, ಸೌತ್ ಆಫ್ರಿಕಾ ಸೀರೀಸಲ್ಲಿ ಯಾರ್ಯಾರು ಸೌತ್ ಆಫ್ರಿಕನ್ಸು ಅಥವಾ ಇಂಡಿಯನ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರಿಗೆ ಸಿಕ್ಕಾಪಟ್ಟೆ ಆಕ್ಷನಲ್ಲಿ ಡಿಮ್ಯಾಂಡ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾಕಂದರೆ ರೀಸೆಂಟಾಗೆ ಅವರು ಮಸ್ತಾಗಿ ಪರ್ಫಾರ್ಮ್ ಮಾಡಿರ್ತಾರೆ, ನೋಡಿದ್ದೀವಿ ಸುಮಾರು ಸಲ. ರೀಸೆಂಟಾಗಿ ಯಾವ್ದಾದ್ರು ಒಂದು ಸೀರೀಸ್ ಆಗಿರುತ್ತೆ, ಆಕ್ಷನ್ ಅದಾದಮೇಲೆ ಒಂದು ವಾರದ ಆದಮೇಲೆ ನೆಕ್ಸ್ಟ್ ಆಕ್ಷನ್ ಇರುತ್ತೆ. ಸೊ ಅಲ್ಲಿ ಆ ಪ್ಲೇಯರ್ಗಳು ಹೆವಿ ಡಿಮ್ಯಾಂಡ್ಗೆ ಹೋಗೋದನ್ನ ನಾವು ನೋಡಿದ್ವಿ. ಸೊ ನೋಡೋಣ ಏನಾಗುತ್ತೆ ಅಂತ ಆಕ್ಷನಲ್ಲಿ. ಅಪ್ಡೇಟ್ ಬಂದ್ರಿ, ಪಾಕಿಸ್ತಾನದವರು ರೀಸೆಂಟಾಗಿ ನಮಗೆ ಭಯ ಇಡೋದಕ್ಕೆ, ಡರ್ ಇಡೋದಕ್ಕೆ ಎಲ್ಲ ನೋಡಿದ್ರು. ನಾವು ಗೊತ್ತಲ್ಲ, ನಾವು ಈಚೆ ಕಡೆ ಬಂದ್ಬಿಡ್ತೀವಿ, ನಾವು ವಿಡ್ರಾ ಮಾಡ್ಕೊಂಡ್ಬಿಡ್ತೀವಿ, ನೀವೇನಾರು ಮಾಡ್ಕೊಳ್ಳಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಅದಕ್ಕೆ BCCI ರೆಸ್ಪಾಂಡ್ ಮಾಡಿತ್ತು, ನಾವು ಸೌತ್ ಆಫ್ರಿಕಾದಲ್ಲಿ ಆಡೋದಕ್ಕೆ ರೆಡಿ ಆಗಿದ್ದೀವಮ್ಮ, ಸೌತ್ ಆಫ್ರಿಕಾದಲ್ಲಿ ನೀವು ICC ಅವರು ಕಂಡಕ್ಟ್ ಮಾಡಿ, ನಾವು ಬರ್ತೀವಿ ಆರಾಮಾಗಿ ಆಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ನ ಇವರು ಪಾಸ್ ಮಾಡಿದರು. ಆ್ಯಂಡ್ ICC ಅವರು ಕೂಡ ಇದ್ರ ಪಾಕಿಸ್ತಾನದವ್ರಿಗೆ ಹೇಳಿದರು. ಸೊ ಇವಾಗ ಪಾಕಿಸ್ತಾನದವರು ಏನು ಗುರು ನೀವು ಹಿಂಗೆ ಮಾಡ್ತಾ ಇದ್ದೀರಾ, ನಮ್ಮನ್ನೇನು ಮೂಲೆ ಗುಂಪು ಮಾಡ್ತಾ ಇದ್ದೀರಾ, ನಾವೇ ಹೋಸ್ಟಿಂಗ್ ನೇಷನ್ ಆಗಿರೋದು, ನಾವೇನೋ ಜೋಶಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿವಿ ಅಂತ ನೀವು ನಮ್ಮನ್ನ ಕಡೆಗಣನೆ ಮಾಡ್ಬಿಟ್ಟು, ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟು, ನಮ್ಮನ್ನ ಕಾಮಿಡಿ ಪೀಸ್ಗಳು ಲೆಕ್ಕಾಚಾರಕ್ಕೆ ಹಾಕಂತ ಇದ್ದೀರಾ, ಏನಿಲ್ಲಿ ಇಂಡಿಯಾನ ಹೋಸ್ಟಿಂಗ್ ನೇಷನ್ ಇರೋದು, ಅವ್ರ ಮಾತನ್ನ ಕೇಳಿದ ಇದ್ದೀರಲ್ಲ ಅಂತ. ಅವ್ರ ಮಾತನ್ನ ಕೇಳಬೇಕು ಇಲ್ಲಿ ICC. ನಾನು ಇವ್ರ ಮಾತು ಕೇಳೋಕ್ಕಾಗತ್ತಾ ಪಾಕಿಸ್ತಾನದವ್ರ ಮಾತನ್ನ? ಇಂಡಿಯಾ ಇಲ್ಲ ಅಂದ್ರೆ ಟೂರ್ನಮೆಂಟೇ ವೇಸ್ಟ್ ಆಗುತ್ತಲ್ಲ, ಏನು ಗಿಡ್ಸೋಕ್ಕಾಗೋದಿಲ್ಲ ICCಯಲ್ಲಿ. ಇನ್ಯಾರ ಮಾತನ್ನ ಕೇಳ್ತಾರೆ? ಪಾಕಿಸ್ತಾನದವ್ರ ಮಾತನ್ನ ಕೇಳ್ತಾರೆ. ಇವಾಗ ನೋಡಿ ಎಲ್ಲ ಥರ ಸರೆಂಡರ್ ಆಗೋ ಥರ ಕಾಣಿಸ್ತಾ ಇದೆ ಬಂದ್ಬಿಟ್ಟು ಪಾಕಿಸ್ತಾನದವರು. ಇವ್ರು ಯಾವಾಗಲೂ ಅಷ್ಟು ನಮಗ ಸುಮ್ಮನೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಆಮೇಲೆ ಬಂದ್ಬಿಟ್ಟು ಸರೆಂಡರ್ ಆಗ್ತಾರೆ ನೋಡಿ ಅಂತೀರಿ. ಅಪ್ಡೇಟ್ ನಂಬರ್ 4, ಬೋರ್ಡರ್ ಗವಾಸ್ಕರ್ ಟ್ರೋಫಿಗೆ ಫೋಟೋ ಶೂಟ್ ನಡೆಸಿದ್ದಾರೆ ಮಗ ನಮ್ಮ ಟೀಮ್ ಇಂಡಿಯಾದವರು. ನೋಡ್ತಾ ಇರ್ಬೋದು ಯಾವ ಥರ ಫೋಟೋ ಶೂಟ್ ಇದೆ ಅಂತ. ವಿ ಮಿಸ್ ದಟ್ ಓಲ್ಡ್ ವಿಂಟೇಜ್ ಫೋಟೋಶೂಟು ಮಗ. ಒಂಥರ ನೋಡಿ ಲಾಸ್ಟ್ ಬೋರ್ಡರ್ ಗವಾಸ್ಕರ್ ಟ್ರೋಫಿ ಎಲ್ಲ ಆದಾಗ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಎಲ್ಲ ಇದ್ದಾಗ ಅದು ಯಾವ ಥರ ಒಂಥರ ರಗಡ್ಡಾಗೆ ಒಂಥರ ಅಗ್ರೆಸಿವ್ ಫೋಟೋಶೂಟ್ ಎಲ್ಲ ಮಾಡಿದ್ರು. ಇವಾಗ ಒಂಥರ ಚೇಲ್ ಥರ ಮಾಡ್ತಾ ಇದ್ದಾರೆ. ಸೊ ಒಂಥರ ಕ್ರೇಜ್ನ ಯಾಕೋ ಇವ್ರನ್ನೇ ಕಳ್ಕೊತಾ ಇದ್ದಾರೆ ಏಜ್ ಆದಂಗೆ. ಸೊ ಏನೋ ಮಾಡಲಿ ಬಿಡಿ, ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ನೆಟ್ಟಿಗೆ ಬರಲಿ ಅಷ್ಟೇ. ಫೋಟೋಶೂಟು ಇವೆಲ್ಲ ಮ್ಯಾಟ್ರಿಗೆ ಬರೋದಿಲ್ಲ. ಬಟ್ ಆದರೂ ಇವೆಲ್ಲ ಮ್ಯಾಟ್ರಿಗೆ ಬರುತ್ತೆ ಗುರು. ಬೋರ್ಡರ್ ಗವಾಸ್ಕರ್ ನೋಡಿ ಈ ಒಂದು ನ್ಯೂಜಿಲ್ಯಾಂಡ್ ಸೀರೀಸ್ ಸೋತ್ರು ಅನ್ನೋ ಮಾತ್ರಕ್ಕೆ ಆ ಒಂದು ಅಗ್ರೆಷನ್ನು, ಒಂದು ಇದು ಎಲ್ಲ ಬಿಟ್ಕೊಂಡು ಕೊಡಬಾರ್ದು, ರೊಚ್ಚಿಗೆ ಹೇಳ್ಬೇಕು, ಫೋಟೋಶೂಟಲ್ಲೇ ತೋರಿಸ್ಬೇಕು, ಅವ್ನು ಅಜ್ಜಿ ಕೊಡ್ತೀವಿ ಗುರು ನಿಮಗೆ ಅಂತ. ಡಿಸ್ನಿ ಸ್ಟಾರ್ ಆರ್ ನೌ ದ ಅಫಿಷಿಯಲ್ ಬ್ರಾಡ್ಕಾಸ್ಟರ್ಸ್ ಆಫ್ ICC ಇವೆಂಟ್ಸ್ ಮಗ. ICC ಇವೆಂಟ್ಸ್ನ ಅವತ್ತಿಂದ ಕೂಡ ಅವರೇ ಬ್ರಾಡ್ಕಾಸ್ಟ್ ಮಾಡ್ಕೊಂಡು ಬಂದಿರೋದು, ಅದನ್ನು ಮತ್ತೆ ಅವರೇ ತಗೊಂಡಿದ್ದಾರೆ ಮಗ. 2024 ಇಂದ 2027ವರೆಗೂ ಕೂಡ ಇವರೇ ಬ್ರಾಡ್ಕಾಸ್ಟ್ ಮಾಡ್ತಾರಂತೆ ಇಂಡಿಯಾದಲ್ಲಿ ICC ಇವೆಂಟ್ಸ್ನ. ಎಷ್ಟು ಕೋಟಿ ಕೊಟ್ಟು ತೊಗೊಂಡಿರೋದು? 25,317 ಕೋಟಿ ಕೊಟ್ಬಿಟ್ಟು ತಗೊಂಡಿದ್ದಾರೆ ಮಗ ಡಿಸ್ನಿ ಸ್ಟಾರ್ ಅವರು. ಅರೌಂಡ್ $3 ಬಿಲಿಯನ್ ಕೊಟ್ಬಿಟ್ಟು ತಗೊಂಡಿರೋವಂಥದ್ದು.
ಹಾಂ ಇದನ್ನು ಅಟ್ಲೀಸ್ಟ್ ಬ್ರಾಡ್ಕಾಸ್ಟ್ ಮಾಡಲಿ ಬಿಡಿ, ಇನ್ನೇನು ಎಲ್ಲ ಒತ್ತಾಕೊಂಬಿಟ್ಟವ್ರಲ್ಲ ಜಿಯೋ ಸಿನಿಮಾದವರು. ಇವ್ರಿಗೆ ಇದೊಂದು ಇಲ್ಲ ಅಂತಂದರೆ ಹೆಂಗೆ, ಎಲ್ಲ ಮುಚ್ಕೊಂಡು ಶಟ್ರ್ ಮುಚ್ಕೊಂಡು ಹೋಗ್ಬೇಕಾಗ್ತದೆ. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. ಇನ್ನು ಡೆವಲಪ್ಮೆಂಟ್ಗಳು ಬೇಜಾನ್ ಆಗೋದಿದೆ ಈ ಒಂದು ಕಮ್ಯುನಿಟಿಲೂ ಕೂಡ, ಮೀಡಿಯಾ ಕಮ್ಯುನಿಟಿ, ಸ್ಪೋರ್ಟ್ಸ್ ಮೀಡಿಯಾ ಕಮ್ಯುನಿಟಿಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇಷ್ಟವಾಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಪಟ್ಟನಾಗೆ. ಸಿಗೋಣ.